ಈಗಾಗಲೇ ಪೆನ್ಡ್ರೈವ್ ಪ್ರಕರಣ ಪ್ರಜ್ವಲ್ ರೇವಣ್ಣ ಸಂಬಂಧಿಸಿದಂತೆ ದಿನಕ್ಕೊಂದು ತಿರುವು ಪಡಿತಾ ಇರುವಂಥದ್ದು. ಜೊತೆಗೆ ನಿನ್ನೆ ವಕೀಲ ದೇವರಾಜೇಗೌಡ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಪೆನ್ಡ್ರೈವ್ ವೈರಲ್ ಆಗಲಿಕ್ಕೆ DCM DK ಶಿವಕುಮಾರ್ ಕಾರಣ, ಮತ್ತು ಹಾಸನದ ಲೋಕಸಭಾ ಏನು ಸ್ಪರ್ಧೆಗೆ ಸ್ಪರ್ಧಿಸಿದ್ರು ಶ್ರೇಯಸ್ ಪಟೇಲ್, ಇವರು ಅಭ್ಯರ್ಥಿ, ಅವರು ಕೂಡ ಕಾರಣ ಅಂತ ಕೆಲ ಮಾತುಗಳನ್ನ ಆಡಿದ್ದಾರೆ. ಈಗ ಶ್ರೇಯಸ್ ಪಟೇಲ್ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ಹೇಳಿ, ತಮ್ಮ ಗಮನಕ್ಕಿರ್ಬೋದು, ನಿನ್ನೆ ದೇವರಾಜೇಗೌಡರು ಒಂದು ಮಾತು ಹೇಳಿದ್ದಾರೆ. ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಕೈ ಬರ್ಡ್ ಹೋಟ್ಲಲ್ಲಿ ತಾವು ಸಂತ್ರಸ್ತರನ್ನು ಭೇಟಿ ಮಾಡಿದ್ರ, ಅಲ್ಲಿ ಅದರ ಬಿಡುಗಡೆಗೆ ಪೆನ್ಡ್ರೈವ್ ವೈರಲ್ ಬಗ್ಗೆ ಅಲ್ಲಿ ನೀವು ಸಂಚು ರೂಪಿಸಿದ್ದೀರಾ, ನೀವು ಕೂಡ ಭಾಗಿಯಾಗಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಏನು ಹೇಳ್ತೀವಿ? ಇದೆಲ್ಲ ಒಂದು ವ್ಯವಸ್ಥಿತ ಪಿತೂರಿ ಅಂತ ನಾನು ಹೇಳ್ತೀನಿ. ಇದು ನಮ್ಮ ಪಕ್ಷಕ್ಕೆ, ನಮ್ಮ ಪಕ್ಷದ ನಾಯಕರುಗಳಿಗೆ ಮತ್ತು ನನಗೆ ಅವರ ಹೆಸರಿಗೆ ಒಂದು ಹಾಳು ಮಾಡಬೇಕು ಅನ್ನೋ ಒಂದು ಪಿತೂರಿಯಿಂದ ಮತ್ತು ಮಾಡಿರುವಂಥ ಕೆಲಸ ಇದು. ಅವ್ರು ಏನೇನು ಎಲ್ಲ ಆರೋಪ ಮಾಡಿದ್ದಾರೆ ಅದು 100ಕ್ಕೆ 100 ಶುದ್ಧ. ಅವ್ರು ಖಂಡಿತವಾಗಿಯೂ ಶುದ್ಧ ಸುಳ್ಳು. ಅವರು ಅದನ್ನು ದಾಖಲೆ ಸಮೇತ ಅವ್ರು ನನ್ನ ಮುಂದೆ ಬರಲಿ, ನಾನು ಚರ್ಚೆಗೆ ಸಿದ್ಧನಿದ್ದೇನೆ. ಖಂಡಿತವಾಗಿ ಅವ್ರು ಏನಾದರೂ ಆ ದಾಖಲೆ ತೊಗೊಂಬಂದು ನೀನು ಇಂಥದ್ರಲ್ಲಿ ಶಾಮೀಲಾಗಿದೆಯಾ ಅಂದರೆ ಅದಕ್ಕೆ ನಾನು ತಲೆ ಬಾಗ್ತೀನಿ, ರಾಜಕೀಯವಾಗಿ ನಾನು ನಿವೃತ್ತಿ ಹೊಂದ್ಬಿಡ್ತೀನಿ. ಈಗ ಈ ಪ್ರಕರಣದಲ್ಲಿ ಯಾರು ಸಂತ್ರಸ್ತೆ ತಮ್ಮನ್ನು ಭೇಟಿ ಆಗಿದ್ರಾ? ಈ ಅಂದರೆ ವೈರಲ್ ಆದಮೇಲೆ ಏನಾದರೂ ಯಾವುದೇ ಒಬ್ಬ ಮಹಿಳೆಯರು ನಮ್ಗೆ ಹಿಂಗೆ ಅನ್ಯಾಯ ಆಗಿದೆ ಅಂತ ನನಗೊಂದು ಅವ್ರು ಭೇಟಿ ಆಗೋದಿಲ್ಲ, ಒಂದು ಕರೆ ಮುಖಾಂತರ ಸಹ ನನ್ನ ಹತ್ರ ಮಾತಾಡಿಲ್ಲ. ಅದು ಬೇಕಿದ್ರೆ ಯಾವುದೇ ತನಿಖೆ ಮಾಡಲಿಕ್ಕೂ ನಾನು ಸಿದ್ಧನಿದ್ದೇನೆ. ಹಂಗೆ ರೀತಿ ಯಾರನ್ನ ಅಂತ ಬಂದು ಭೇಟಿ ಮಾಡಿದ್ರು, ಮಾತಾಡಿದರೆ ನಾನು 100ಕ್ಕೆ 100 ಸಿದ್ಧನಿದ್ದೇನೆ. ಅದನ್ನು ಬಿಟ್ಬಿಟ್ಟು ಇವರು ಅಲ್ಲೆಲ್ಲೋ ಹೋಟ್ಲಲ್ಲಿ ಯಾರನ್ನೋ ಕರೆಸಿ ಮಾತಾಡಿದ್ರು, ಅದೇನೋ ಇದು ಮಾಡಿದ್ರು, ಅದನ್ನೆಲ್ಲ ಮಾತಾಡೋದಕ್ಕಿಂತ ತನಿಖೆನ ದಿಕ್ ತಪ್ಪಿಸುವಂಥ ಕೆಲಸ ದೇವರಾಜೇಗೌಡ ಮಾಡ್ತಿದ್ದಾರೆ. ಅದನ್ನು ಬಿಟ್ಬಿಟ್ಟು ಆ ಮಹಿಳೆಯರಿಗೆ ನ್ಯಾಯ ಕೊಡಿಸೋ ಕೆಲಸ ಮಾಡಲಿ. ಇವರು ಅಡ್ವೊಕೇಟ್ ಆಗಿದ್ದರು, ಇವರು ನಾನು ಸುಪ್ರೀಂ ಕೋರ್ಟಲ್ಲಿ ಲಾಯರು, ಹೈಕೋರ್ಟಲ್ಲಿ ಲಾಯರ್ ಅಂತ ಹೇಳ್ಕೊತಾರೆ. ಅದು ನ್ಯಾಯ ಕೊಡಿಸ್ಲಿ ಮಹಿಳೆಯರಿಗೆ, ಅವ್ರ ಪರ ಪ್ರತಿನಿಧಿಸಲಿ ಇವರು ಕಾನೂನು. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕಾನೂನಲ್ಲಿ ನೊಂದ ಮಹಿಳೆಯರ ಪರ. ಅದನ್ನು ಬಿಟ್ಬಿಟ್ಟು ಇವರು ಗೊಜ್ಜೆ ರಾಜಕಾರಣ ಮಾಡಿಕೊಂಡು ತನಿಖೆ ಹಾದಿ ತಪ್ಪಿಸ್ತಾ ಇದ್ದಾರೆ. ಇಲ್ಲಿ ಏನು ಅಲ್ಲಿ ಪೆನ್ಡ್ರೈವಲ್ಲಿ ಏನು ನಡೆದಿದೆ, ಅಲ್ಲಿ ಯಾರು ಆರೋಪಿ, ಯಾರು ಸಂತ್ರಸ್ತರು ಅಂಥವ್ರು ನ್ಯಾಯ ಕೊಡಿಸಿ ಅಂಥವ್ರು ಶಿಕ್ಷೆ ಆಗೋ ಕೆಲಸನ ಇವ್ರು ಮಾಡಿಸ್ಲಿ. ಅದನ್ನು ದಿಕ್ಕು ತಪ್ಪಿಸ್ಬಿಟ್ಟು ಅವರು ಬಿಟ್ಟರು ಇವ್ರು ಬಿಟ್ಟರು ಅಂತ ಇವ್ರು ಮಾಡಿರೋ ಕೆಲಸನ ಬೇರೆಯವ್ರ ಮೇಲೆ ಓಡಿಸೋವಂಥ ಕೆಲಸ ಮಾಡ್ತಿದ್ದಾರೆ. ಇದನ್ನು ಅವರು ಈ ಮಾಡೋಕ್ಕೆ ಬೆಲೆ ತರಬೇಕಾಗ್ತದೆ. ನಾನು ಕಾನೂನು ಹೋರಾಟಕ್ಕೆ ನಾನು ತಯಾರಿಯನ್ನು ಮಾಡ್ಕೊಂಡಿದ್ದೀನಿ. ಅವ್ರ ಮೇಲೆ ಡೆಫಮೇಷನ್ ಏನು ಮಾನನಷ್ಟ ಮೊಕದ್ದಮೆ ಕೇಸನ್ನು ನಾನು ಹೂಡ್ತಾ ಇದ್ದೀನಿ. ಇವತ್ತು ನನ್ನ ಮೇಲೆ ಇಲ್ಲಸಲ್ಲದ ಆರೋಪ ಮಾಡಿದ್ದಾರೆ. ಜೊತೆಗೆ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳ ಮೇಲೆ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಅವರು ಆರೋಪ ಮಾಡಿದ್ದಾರೆ. ಇದನ್ನೆಲ್ಲ ಸುಳ್ಳು. ರಾಜ್ಯಾದ್ಯಂತ ಜನ ಇದನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾರೆ. ಇದರಿಂದ ಯಾರ್ಯಾರು ಪಿತೂರಿ ಇದ್ದಾರೆ ಇದನ್ನೆಲ್ಲ ಮುಂದಿನ ದಿನಗಳಲ್ಲಿ ಅಲ್ಲಿಗೆಳುವಂಥ ಕೆಲಸ ಪಕ್ಷ ಮಾಡ್ತದೆ. ಇದರಿಂದ ಯಾರು ವ್ಯವಸ್ಥಿತವಾಗಿ ನಮ್ಮ ಮೇಲೆಲ್ಲ ಒಂದು ಸಂಚು ಮಾಡಿ ನಮ್ಮ ಮೇಲೆ ದೂರ್ತಾ ಇದ್ದಾರೆ, ಇದರಿಂದ ಯಾರಿದ್ದಾರೆ, ಇವರು ಏನೇನು ಮಾಡಿದ್ದಾರೆ ಅನ್ನೋದನ್ನೆಲ್ಲ ಸೂಕ್ಷ್ಮವಾಗಿ ಎಲ್ಲ ಅಬ್ಸರ್ವ್ ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಇದೆಲ್ಲ ಬಯಲಿಗೆ ಬರ್ತದೆ. ಸರ್, ಈ ಪ್ರಕರಣದಲ್ಲಿ ನಿನ್ನೆ ಕೆಲವು ಆಡಿಯೋಗಳು DK ಶಿವಕುಮಾರ್ ಅನ್ನೋಂಥ ಅವ್ರದ್ದೇ ಆದಂಥ ಆಡಿಯೋ ಅನ್ನೋಂಥದ್ದು ಕೆಲವನ್ನೆಲ್ಲ ಪ್ಲೇ ಮಾಡಿದ್ರು ಮಧ್ಯ ಅವ್ರ ಜೊತೆ ಮಾತಾಡಿರೋದು, ಮತ್ತು ಇದನ್ನೆಲ್ಲ ಗಮನಿಸ್ತಿದ್ರು. ತಾವೇನು ಹೇಳ್ತೀರಾ? ಇಲ್ಲ, ಆಡಿಯೋ ನಾನು ನೋಡಿಲ್ಲ. ನನ್ನ ಫೋನ್ಗೆ ಯಾವುದು ಅದು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿಲ್ಲ ಅನ್ಕೊತೀನಿ. ನನಗೆ ಯಾವುದು ಆಡಿಯೋ ಬಂದಿಲ್ಲ. ನಾನು ಪ್ಲೇಸ್ ಮೀಟಲ್ಲಿ ಅದು ನಾನು ಅದನ್ನು ಕೇಳಿಲ್ಲ. ನನ್ನ ಬೈಟ್ ಏನಿತ್ತು ಅದನ್ನು ನಾನು ನೋಡ್ಬಿಟ್ಟು ನಾನು ಸುಮ್ಮನಾದೆ. ನನಗೇನು ನೆನೆ ಬೇಜಾರಾಯಿತು. ಈಗ ಸುಮ್ಮನೆ ನಮ್ಮ ಪಾಡಿಗೆ ನಾವು ಇರೋರಿಗೂ ಮಾಡಿದ್ರೆ ನನ್ನ ಬೇಜಾರಿಗೆ ನಾನು ಅಷ್ಟು ನೋಡ್ಬಿಟ್ಟು ನಾನು ಸುಮ್ಮನೆ ಆಫ್ ಮಾಡಿಬಿಟ್ಟೆ. ಅದ್ಯಾವುದು ನಾನು ಆಡಿಯೋ ಕೇಳಿಲ್ಲ. ಹಂಗೇನಾರು ಆಡಿಯೋ ಇದ್ದರೆ ಅದನ್ನು ಸಹ ಸೃಷ್ಟಿಕರ್ತ, ಅವರು ಈ ಆಡಿಯೋ ವೀಡಿಯೋಗಳನ್ನ ಸೃಷ್ಟಿಕರ್ತ ಅಂತ ಹೇಳಿದ್ರೆ ದೇವರಾಜೇಗೌಡ. ನೋಡ್ಬೋದು, ಈ ಒಂದು ಪ್ರಕರಣದಲ್ಲಿ ಮಹಿಳೆಯರಿಗೆ ನ್ಯಾಯ ಸಿಗಬೇಕು, ಇಂತಹ ಒಂದು ಪದವನ್ನು ಬಳಸಿದ್ದಾರೆ. ಇಂತಹ ಒಂದು ಗೊಜ್ಜೆ ರಾಜಕಾರಣಕ್ಕೆ ಇವತ್ತು ವಕೀಲ ದೇವರಾಜೇಗೌಡ ಕಾರಣ. ಇಂಥವರ ಮೇಲೆ ಕ್ರಮ ಆಗಬೇಕು. ಯಾವುದೇ ಕಾರಣಕ್ಕೂ ನಾವಾಗಲಿ ಯಾರೇ ಆಗಲಿ ಇವತ್ತಿನ ಮಹಿಳೆಯರ ಸ್ಥಿತಿ ಯಾವ ರೀತಿ ತಲುಪಿದೆ, ಅವರಿಗೆ ಮಾನಸಿಕ ಸ್ಥೈರ್ಯ ತುಂಬುವಂಥ ಕೆಲಸ ಆಗಬೇಕು. ಈ ರೀತಿ ತನಿಖೆ ಹಾದಿ ತಪ್ಪುವಂಥ ಕೆಲಸ ನಿಲ್ಲಬೇಕು ಅನ್ನುವಂಥದ್ದನ್ನು ಶ್ರೇಯಸ್ ಪಟೇಲ್ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಕುಶ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.